ವಯಸ್ಸಿಗಿಲ್ಲ ವೈಕಲ್ಯ. ನೀವು ಎಂದಾದರೂ ಅಂತಾರಾಷ್ಟ್ರೀಯ ಫುಟ್ಬಾಲ್ ಟೂರ್ನಮೆಂಟನ್ನು ಗಮನಿಸಿದ್ದೀರಾ? ಇದು ಕೂಡ ಕ್ರಿಕೆಟ್ನಷ್ಟೇ ರೋಮಾಂಚಕಾರಿ ಆಟ. 1970ರಲ್ಲಿ ಅಮೆರಿಕದ ಡೆಟ್ರಾಯ್ಟ್ ಮತ್ತು ನ್ಯೂ ಅರ್ಲಿಯನ್ಸ್ ನಡುವೆ ಕಾಲ್ಚೆಂಡಿನಾಟ ನಡೆಯುತ್ತಿತ್ತು. ಆಟ ಮುಗಿಯಲು 11 ಸೆಕೆಂಡ್ಗಳು ಇದ್ದಾಗ ಡೆಟ್ರಾಯ್ಟ್ ಒಂದು ಗೋಲನ್ನು ಹೊಡೆಯಿತು. ಇನ್ನೇನು ಅವರೇ ಗೆಲ್ಲುತ್ತಾರೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಟ ಮುಗಿಯಲು 2 ಸೆಕೆಂಡ್ ಉಳಿದಿದ್ದಾಗ ನ್ಯೂ ಅರ್ಲಿಯನ್ಸ್ ತಂಡಕ್ಕೆ ಚೆಂಡು ಸಿಕ್ಕಿತು. ಆ ತಂಡದ ಆಟಗಾರ ಟಾಮ್ ಡೆಂಪ್ಸ್ಕಿ ಚೆಂಡನ್ನು ಜೋರಾಗಿ ಗೋಲಿನತ್ತ ಒದ್ದ. ಇದರಿಂದ 2 ದಾಖಲೆಗಳು ನಿರ್ಮಾಣವಾದವು. ಮೊದಲನೆಯದು, ನ್ಯೂ ಅರ್ಲಿಯನ್ಸ್ ತಂಡ ಪಂದ್ಯವನ್ನು ಗೆದ್ದದ್ದು. ಎರಡನೆಯ ದಾಖಲೆ, ಟಾಮ್ ಡೆಂಪ್ಸ್ಕಿ ಹೆಸರು ವಿಶ್ವದ ಅತ್ಯಂತ ಉದ್ದದ ಒದ್ದ ಆಟಗಾರ ಎಂದು ದಾಖಲಾದದ್ದು. ಏಕೆಂದರೆ ಇಂತಹ ಒದೆತದಲ್ಲಿ ಅದುವರೆವಿಗೂ ಇದ್ದ ವಿಶ್ವ ದಾಖಲೆ 56 ಗಜಗಳಷ್ಟು ದೂರದ್ದು. ಆದರೆ ಟಾಮ್ ಡೆಂಪ್ಸ್ಕಿ ಅಲ್ಲಿ ಒದ್ದದ್ದು 63 ಗಜಗಳಷ್ಟು ದೂರದಿಂದ. ಎಲ್ಲೆಡೆ ಸಂಭ್ರಮವೋ ಸಂಭ್ರಮ. ವಿಶೇಷ ಇರುವುದು ಆ ವಿಶ್ವ ದಾಖಲೆಯಲ್ಲಿ ಅಲ್ಲ, ಟಾಮ್ ಡೆಂಪ್ಸ್ಕಿಯಲ್ಲಿ. ಏಕೆಂದರೆ ಆತನಿಗೆ ಹುಟ್ಟಿನಿಂದಲೇ ಬಲಗಾಲಿನ ಪಾದ ಕೇವಲ ಅರ್ಧದಷ್ಟಿತ್ತು ಮತ್ತು ಆತನ ಬಲಗೈ ಮತ್ತು ತೋಳು ಸೊಟ್ಟಗಿದ್ದವು. ಶಾಲೆಯಲ್ಲಿ ಓದುತ್ತಿದ್ದಾಗ ಆತನನ್ನು ಶಾಲಾ ತಂಡಗಳಿಗೆ ಸೇರಿಸಿಕೊಂಡಿರಲಿಲ್ಲ. ಕಾರಣ ಆತನ ವಿಕಲಚೇತನತೆ. ಎಲ್ಲರೂ ಹೇಳುತ್ತಿದ್ದರು, ಶಾಲೆಯ ಹೊರಗಡೆಯ ತಂಡಗಳಲ್ಲಿ ಆಡುತ್ತಿದ್ದ. ಆನಂತರ ಎಲ್ಲರೂ ಬೆರಗುಗೊಳ್ಳುವಂತೆ ಆಟ ಆಡಲು ಮೊದಲು ಮಾಡಿದ. ಅವನನ್ನು ತಮ್ಮ ತಂಡದಲ್ಲಿ ಸೇರಿಸಿಕೊಳ್ಳದೆ ಇರುವ ಶಾಲೆಗಳು ಕೈ ಹಿಸಿಕೊಳ್ಳುವಂತೆ ಆಡತೊಡಗಿದ. ಆಡುತ್ತಾ ಕೊನೆಗೆ 1970ರಲ್ಲಿ ವಿಶ್ವ ದಾಖಲೆಯೊಂದನ್ನು ಸಾಧಿಸಿಬಿಟ್ಟ. ಆತನನ್ನು ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರೆ ಆತ ಹೇಳುತ್ತಿದ್ದ ಉತ್ತರ ಬಹಳಷ್ಟು ಜನಕ್ಕೆ ನನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯಿತ್ತು. ಆದರೆ ನನಗೆ ದೃಢ ನಂಬಿಕೆ ಇತ್ತು. ಅದು ನನ್ನ ಪರಿಶ್ರಮದೊಂದಿಗೆ ಸೇರಿಕೊಂಡಾಗ ಈ ಸಾಧನೆ ಸಾಧ್ಯವಾಯಿತು. ನಮಗೂ ಒಂದು ಕನಸು ಇರುತ್ತದೆ. ಆದರೆ ಯಾರೋ ಹೇಳುವ ನಿರುತ್ತೇಜಕ ಮಾತು ನಮ್ಮ ಉತ್ಸಾಹದ ಬೆಲೂನಿಗೆ ಸೂಜಿ ಚುಚ್ಚಿಬಿಡುತ್ತದೆ. ಆನಂತರ ಪ್ರಯತ್ನ ಮಾಡುವುದನ್ನೇ ಬಿಟ್ಟು ಬಿಡುತ್ತೇವೆ. ನಮಗೂ ಒಂದು ಕನಸು. ಆ ಕನಸಿನ ಸಾಧ್ಯತೆ ಬಗ್ಗೆ ಒಂದು ದೃಢ ನಂಬಿಕೆ, ಛಲ ಬಿಡದ ಪರಿಶ್ರಮ ಇದ್ದರೆ ನಾವು ಸಾಧನೆ ಮಾಡಬಹುದು. ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ 1ರಿಂದ 14ರವರೆಗೆ ಲಭ್ಯವಿದೆ. ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಿ. ವಾಟ್ಸ್ಆಪ್ ಸಂಖ್ಯೆ 9036554829.